ಯಾವ ಪಕ್ಷಕ್ಕೆ ಅಥವಾ ಯಾರಿಗೆ ನಿಮಗೆ ಯಾರ ಅಭಿವೃದ್ಧಿ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ ಇದುವರೆಗೂ ನೋಡೋದಾದ್ರೆ? ನಮ್ಮ ಕಡೆ ಅಲ್ಲಿ MLA ಅಂದರೆ ನರೇಂದ್ರ ಅವರು. ಅವರು 5 ಬಾರಿ 4 ಬಾರಿ ಗೆದ್ದು 5ನೇ ಬಾರಿ ಇವಾಗ ಸೋತ್ಬಿಟ್ರು. ಆದ್ರಿಂದ ಇವಾಗ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡವ್ರೆ. ಆದ್ರಿಂದ ಸಿದ್ದರಾಮಯ್ಯ ಇನ್ನು ಕಾಂಗ್ರೆಸ್ ಪಕ್ಷನೇ ಬರಬೇಕು ಅಂತ ಕೇಳ್ತಾ ಇದ್ದೀವಿ. ಹೌದಾ? ಮಾರ್ಕೆಟ್ ಮಾಡಿಬಿಟ್ಟಿಲ್ಲ, ಬೇಕಾದಷ್ಟೇ ಹೇಳ್ಬೇಕಂದ್ರೆ ಅವರೇ ಮನಸ್ಸನ್ನ ಮಾಡಬೇಕು. ಗೆಲ್ಲದ್ಮೇಲೆ ಮರಿಗೌಡರು ಗೆದ್ರು, ಈಗ ಮಾಡ್ತೀವಿ ಅಂತ ಗೆಲ್ಲದ್ರು, ಭರೋಸೆ ಕೊಟ್ಟರು ಏನು ಮಾಡಿಲ್ಲ. ಈಗ ಕಾಂಗ್ರೆಸ್ ನೋಡ್ತಾ ಇದೀನಿ, ನೋಡೋಣ ಏನು ಮಾಡ್ತಾರೆ. ಥ್ಯಾಂಕ್ ಯು. ಸರ್ ನಮಸ್ತೆ, ತಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಓಕೆ ಸರ್, ಈ ಬಾರಿ ನಿಮ್ಮ ಪ್ರಕಾರ ಯಾರು ಮುಂದಿನ ಪ್ರಧಾನಿ ಆಗಬೇಕು ಸರ್? ನರೇಂದ್ರ ಮೋದಿ ಅವರು. ಕಾರಣ ಸರ್? ಕಾರಣ ಅಂದ್ರೆ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಒಳ್ಳೆ ರಕ್ಷಣಾ ಕೇಂದ್ರದಲ್ಲಿ ಮಾಡಿದ್ರೆ ದೇಶಕ್ಕೂ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಸ್ಥಳೀಯವಾಗಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ರ ಕಡೆಯಿಂದ? ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಯಾವ ಪಕ್ಷ ಆದ್ರೂ ಓಕೆ, ಬಟ್ ಸ್ಥಳೀಯವಾಗಿ ಅಭಿವೃದ್ಧಿ ಬೇಕಲ್ಲ? ಮಾಡದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಾವು ಸೆಂಟ್ರಲ್ ಅಲ್ಲಿ ಬಿಜೆಪಿ ಇರಬೇಕು. ಅದರಿಂದ ನರೇಂದ್ರ ಮೋದಿ ಅವರಿಗೆ ನಾವು ಬೆಂಬಲ ಕೊಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ಚುನಾವಣೆ ಬಗ್ಗೆ ಕಾಂಗ್ರೆಸ್ ಏನು ಕಾಂಗ್ರೆಸ್ ಬೇಕು ಸರ್ ನಿಮಗೆ? ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ನಿಮಗೆ? ನಮ್ಗೇನು ಮಾಡೋದು ಬೇಡಿ, ಅವ್ರನ್ನ ನೋಡಿ ನೋಡೋಕ್ಕಾಗ್ತದೆ. ಓಕೆ, ಈಗ ಗೃಹಲಕ್ಷ್ಮಿ ಯೋಜನೆ 5 ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಳ್ತಾ ಇದ್ದೀರಾ? ಅದೇನು ಬೇಕಾಗಿಲ್ಲ, ಒಟ್ಟಿನಲ್ಲಿ ಅವ್ರು ನೋಡಿ ನಾವು ಕಾಂಗ್ರೆಸ್ ಅಷ್ಟೇ. ನಮ್ಗೆ ಅವ್ರದ್ದೇನು ಬೇಕಾಗಿಲ್ಲ, ಅವ್ರು ನೋಡಿ ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.